ಇಲ್ಲಿನ ಹಿರಿಯ ರಾಜಕಾರಣಿಗಳು, ಹಿರಿಯ ಮುತ್ಸದಿಗಳು, ಬಹಳಷ್ಟು ಹಿರಿಯರು ಶಾಮನೂರು ಶಿವಶಂಕರಪ್ಪ ಅವರು ನಿರ್ಣಯ ಸಂಸ್ಥೆ ತಾವೆಲ್ಲ ಬಂದಿದ್ದೀರಾ, ಹೇಳಿ ಸರ್ ಅವರ ಬಗ್ಗೆ. ನಾನು ಸಿದ್ದೇಗೌಡ ಅಫಜಲ್ಪುರ್ಕರ್ ಅಂತ ಕಲಬುರಗಿ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ. ಇವತ್ತು ಶಾಮನೂರು ಶಿವಶಂಕರಪ್ಪನವರ ನುಡಿನಮನ ಕಾರ್ಯಕ್ರಮಕ್ಕೆ ನಾವು ಕೂಡ ಬಂದಿದ್ದೀವಿ. ಇವತ್ತು ನಮ್ಮ ಸಮಾಜದ ಕಣ್ಣು ಮತ್ತು ನಮ್ಮ ಸಮಾಜದ ಬೆನ್ನೆಲುಬು ಆಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪರ ನುಡಿನಮನ ಕಾರ್ಯಕ್ರಮ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯದ ಮತ್ತು ರಾಷ್ಟ್ರೀಯ ಘಟಕದಿಂದ ಆಯೋಜಿಸಿರ್ತಕ್ಕಂಥ ಈ ನುಡಿನಮನ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಹೇಳಬೇಕಾದ್ರೆ ಇವತ್ತು ಕರ್ನಾಟಕದ ಕೇವಲ ವೀರಶೈವ ಲಿಂಗಾಯತ ಸಮಾಜ ಅಷ್ಟೇ ಅಲ್ಲ, ಪ್ರತಿಯೊಂದು ಸಮಾಜದವರು ಕೂಡ ಇವತ್ತು ಒಂದು ಮಹಾನ್ ನಾಯಕನನ್ನ ಕಳ್ಕೊಂಡಿದ್ದಾರೆ. ಅವರು ಸುಮಾರು ಒಂದು 30 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿಯಾಗಿ ಕೂಡ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಮತ್ತು ಅನೇಕ ಶಿಕ್ಷಣ ಕೇಂದ್ರಗಳು ಮತ್ತು ಶೈಕ್ಷಣಿಕ ಆದ್ಯತೆ ಕೊಟ್ಟಂತವರು ಮತ್ತು ಮಹಾದಾಸೋಹಿಗಳು ಮತ್ತು ಎಲ್ಲ ಮಠಮಾನ್ಯಗಳಿಗೆ ಅನೇಕ ನೆರವು ಕೊಟ್ಟಂತವರು. ಕೋವಿಡ್ ಸಂದರ್ಭದಲ್ಲಿ ಅನೇಕ ಜನರಿಗೆ ಆಕ್ಸಿಜನ್ ವಿತರಣೆಗೆ ತೊಂದರೆ ಆದಾಗ ಸುಮಾರು 9 ಕೋಟಿ ರೂಪಾಯಿ ಸ್ವಖರ್ಚಿನಿಂದ ಅನೇಕ ಜನರನ್ನ ಆಕ್ಸಿಜನ್ ಕೊಡುವ ಮುಖಾಂತರ ಅನೇಕ ಜನರಿಗೆ ಜೀವದಾನ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪರು. ಕೇವಲ ಒಂದು ಶಿಕ್ಷಣ ಅಲ್ಲ, ಉದ್ಯೋಗ ಕೂಡ ಅನೇಕ ಮಕ್ಕಳಿಗೆ ಕೊಟ್ಟು ಅವರನ್ನ ಜೀವನ ಸುಗಮವಾಗಿ ಮಾಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ನಮ್ಮ ಸಮಾಜದ ಬೆನ್ನೆಲುಬು. ಅವರನ್ನ ಕಳ್ಕೊಂಡಿರ್ತಕ್ಕಂಥ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಬಡ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೂಡ ನಾನು ಹೇಳ್ಬೋದು. ಅವರ ಆಶೆಗಳ ಪ್ರಕಾರ ಅವರ ಆಶೆ ಇತ್ತು ನಮ್ಮ ಸಮಾಜದ ಮಕ್ಕಳು, ಅದರಲ್ಲಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಮುಂದೆ ಬರಬೇಕು, ನಮ್ಮ ಸಮಾಜದ ಮಕ್ಕಳು ಏಳಿಗೆ ಆಗ್ಬೇಕು ಅಂತಕ್ಕಂಥ ವಿಚಾರ ಇತ್ತು. ಅದಕ್ಕೆ ಅವರ ಒಂದು ಘೋಷಣೆ ಇತ್ತು, ಪ್ರತಿ ಜಿಲ್ಲೆ ಮತ್ತು ಪ್ರತಿ ತಾಲೂಕುಗಳಲ್ಲಿ ಒಂದು ಮಹಿಳಾ ವೀರಶೈವ ಸಮಾಜದ ಹಾಸ್ಟೆಲ್ಗಳು ಆಗ್ಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಉಚಿತವಾಗಿ ಕೊಡ್ಬೇಕಂತಕ್ಕಂಥದ್ದು. ಅದನ್ನ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಕೂಡ ನೆರವೇರಿಸಿದ್ದೇವೆ. ಕಳೆದ ವರ್ಷ 4 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹ ಮಾಡಿ ಒಂದು ಸುಸಜ್ಜಿತವಾದ ಮಹಿಳಾ ವಸತಿ ನಿಲಯವನ್ನು ಪ್ರಾರಂಭಿಸಿ ಈಗ ಮಕ್ಕಳಿಗೆ ಉಚಿತ ಊಟದ ವ್ಯವಸ್ಥೆ ಇಟ್ಟು ನಾವು ಅವರ ಆಸೆಗೆ ನಾವು ಕೈ ಜೋಡಿಸಿವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ಅವರ ಆಸೆಯಂತೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿ ಮುಂದೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಮಾಜದ ಎಲ್ಲ ಹಿರಿಯರು ನಿರ್ಣಯ ಕೈಗೊಂಡಿದ್ದಾರೆ. ಅವರ ಜೊತೆಯಲ್ಲಿ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯದಲ್ಲಿ ಭಾಗಿಯಾಗಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಆಶೆಯನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಮಾತಾಡ್ತೀವಿ, ನೀವು ಅದೇ ರೀತಿ ಮಾಡಿ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಜನ ಬರಲ್ಲ. ಇಲ್ಲಿ ನೋಡಿ, ಒಂದು ನುಡಿನಮನ ಕಾರ್ಯಕ್ರಮಕ್ಕೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಬಂದು ಅವ್ರ ಪ್ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ಜನ ಏನ್ ಹೇಳ್ತೀರಾ ಸರ್? ಇಷ್ಟು ಜನರನ್ನ ಈ ದುಡ್ಡು ಕೊಟ್ಟರು ಬರ್ತಕ್ಕಂಥ ಸಮಯದಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಶಾಮನೂರು ಶಿವಶಂಕರಪ್ಪರ ಕೊಟ್ಟಿರ್ತಕ್ಕಂಥ ಕೊಡುಗೆ. ಇವತ್ತು ಚಿಕ್ಕವರು ಇರಲಿ, ಹಿರಿಯರು ಇರಲಿ, ಯಾವುದೇ ಸಮಾಜದವರು ಇರಲಿ, ಅವರನ್ನ ಗೌರವಯುತವಾಗಿ ನೋಡಿ ಅವರ ಸಮಸ್ಯೆಗಳನ್ನು ಸ್ಪಂದಿಸ್ತಕ್ಕಂಥ ಏಕೈಕ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು. ಆ ವ್ಯಕ್ತಿತ್ವ, ಆ ವ್ಯಕ್ತಿಗಳ ಸಲುವಾಗಿ ಜನ ಬಂದಿದ್ದಾರೆ ಹೊರತು ಒಂದು ವಿಚಾರ ನಾನು ತೋರಿಸ್ಬೇಕು ಅಂತಕ್ಕಂಥದ್ದು ಬಂದಿಲ್ಲ. ಎಲ್ಲರ ಬಳಿ ಅವರ ಬಗ್ಗೆ ಬಹಳ ಗೌರವ ಭಾವನೆ. ಅಂತ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವಲ್ಲ, ಇಂಥ ಕಾರ್ಯಕ್ರಮಕ್ಕೆ ಭಾಗಿ ಆಗ್ಲೇಬೇಕು ಅಂತ ಮನಸ್ಸೋ ಇಚ್ಛೆಯಿಂದ ಬಂದಂತಕ್ಕಂಥ ಎಲ್ಲ ಸಮಾಜದ ವ್ಯಕ್ತಿಗಳು ಮತ್ತು ಪರ ಸಮಾಜದವರು ಕೂಡ ಬಂದಿದ್ದಾರೆ. ಧನ್ಯವಾದ. ನಾನು ಸಿದ್ದೇಗೌಡ ಅಫಜಲ್ಪುರ್ಕರ್ ಅಂತ, ಕಲಬುರಗಿ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ.
ಮಹಾಸಭಾ ಭಾಳ ದೊಡ್ಡದು ಮಾಡಿಬಿಟ್ರಿ ಇನ್ನೊಂದೆರಡು ಸೇರಿಸಿ ಮತ್ತು ಅವರು ಅಧ್ಯಕ್ಷರು ಮಾಡ್ರೆ ಅವ್ರದ್ದು ಎಲ್ಲ ಸೇರಿಸ್ಬಿಟ್ರೆ ಮಹಾಸಭಾ ದೊಡ್ಡದಾಗ್ತದೆ. ಇದನ್ನು ಹೆಂಗೆ ನಡೆಸ್ಕೊಂಡು ಹೋಗ್ತೇವೆ ಅನ್ನುವಂಥದ್ದು ನಮ್ಮ ಮೇಲೆ ನಾವು ಹಿಡ್ಕೊಂಡು ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ವಿಶೇಷವಾಗಿ ಖಂಡ್ರೆಯವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಅವರು ಅತ್ಯಂತ ಯಶಸ್ವಿ ಮಾಡ್ತಾರೆ ಅನ್ನೋ ವಿಶ್ವಾಸವೂ ಕೂಡ ನನಗೆ. ಯಾಕಂದರೆ ನಾನು ಸುಮ್ಮನೆ ಯಾರನ್ನೂ ಒಪ್ಕೊಳ್ಳೋ ಮನುಷ್ಯ ಅಲ್ಲ. ಒಂದೆರಡು ವಿಚಾರದಲ್ಲಿ ಅವ್ರನ್ನ ಟೆಸ್ಟ್ ಮಾಡಿದ್ದೀನಿ. ಭಾಳ ಸಹನೆಯಿಂದ ಎಲ್ಲರ ವಿಚಾರವನ್ನು ಕೇಳ್ಕೊಂಡು ಹೆಜ್ಜೆಯನ್ನು ಮುಂದಿಟ್ಟಾರೆ. ಅದನ್ನು ಮುಂದುವರ್ಸಿದ್ರೆ ಸಾಕು. ನಮ್ಮ ಮಕ್ಕಳಿಗೆ ಭಾಳ ದೊಡ್ಡ ಸಮಾಜ ಇದೆ, ಅದ ಸಮಸ್ಯೆ ಇರೋದು. ಭಾಳ ದೊಡ್ಡ ಸಮಾಜ, ಭಾಳ ದೊಡ್ಡ ಜನ, ಭಾಳ ಬುದ್ಧಿವಂತರು, ಭಾಳಷ್ಟು ಬುದ್ಧಿವಂತರು ಒಂದು ಕಡೆ ಕೂಡಿದ್ರೆ ಅದನ್ನು ಈ ಬುದ್ಧಿವಂತಿಕೆಯನ್ನ ಈ ಸಂಖ್ಯಾಬಲವನ್ನು ನಿಭಾಯಿಸೋದೇ ಒಂದು ದೊಡ್ಡ ಆಟ. ಭಾಳ ಸಹನೆ ಇರಬೇಕು. ಒಂದು ಶಾಮೂಸು ಇರಬೇಕು. ಯಾರೇನು ಹೇಳಿದ್ರು ಉತ್ತರ ಕೊಡ್ತಿದ್ದಿಲ್ಲ ಅವರು. ಆಯ್ತು ಮೀಟಿಂಗ್ ನಾನು ಹೇಳಿದ್ರಪ್ಪ ಅವನಿಗೆ ಈಶ್ವರ ಹೇಳಿದ್ದೀನಿ. ಎಲ್ಲಿಯೂ ಕೂಡ ಹಚ್ಕೊಳ್ತಿದ್ದಲ್ಲ.